ಫಿಸಿಕ್ಸ್ ನ್ಯೂಮ್ಯಾರಿಕಲ್ಸ್ ಅಂದ್ರೆ ಫಸ್ಟ್ ಎಲ್ಲಾ ವಿದ್ಯಾರ್ಥಿಗಳ ತಲೆ ಬಿಸಿ ಆಗುತ್ತೆ. ಸೊ ಈ ನ್ಯೂಮ್ಯಾರಿಕಲ್ಸ್ ನಾವು ಬಿಡ್ಸಕ್ಕೆ ಆಗಲ್ಲ ಅಂತೇಳಿ ಫಸ್ಟ್ ತಲೆಯಲ್ಲಿ ಒಂದು ನೆಗೆಟಿವ್ ವಿಚಾರನ ತುಂಬಿಕೊಂಡಿರ್ತದೆ. ಬಟ್ ನಾವು ಒಂದ್ ವೇಳೆ ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ವರ್ಕ್ ಮಾಡಿದ್ರೆ ನ್ಯೂಮ್ಯಾರಿಕಲ್ಸ್ ನಮ್ಗೆ ಟಫೇ ಅಲ್ವೇ ಅಲ್ಲ. ನೀವು ಯಾವಾಗ ಫಿಸಿಕ್ಸ್ ನ್ಯೂಮ್ಯಾರಿಕಲ್ ಅನ್ನು ಬಿಡ್ಸಕ್ ಸ್ಟಾರ್ಟ್ ಮಾಡ್ತೀರಿ ಅವಾಗ ಏನಾಗುತ್ತೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಕೂಡ ಕ್ವಶನ್ಸ್ ಅನ್ನು ಅಟೆಂಪ್ಟ್ ಮಾಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ. ಯಾವ ರೀತಿ ಬಿಡಿಸಬೇಕು, ಎಷ್ಟು ವರ್ಕ್ ಮಾಡಬೇಕು ಅಂತೇಳಿ. ಬಟ್ ಇಲ್ಲೆಲ್ಲ ಹಾಗೇನು ಇರೋದಿಲ್ಲ. ನಾವು ವಿಚಾರ ಮಾಡಿದಾಗೆ ಕ್ವಶನ್ಸ್ ಸಿಂಪಲ್ ಇರುತ್ತೆ. ಬಟ್ ನಾವು NCERT ಟೈಪ್ ನಲ್ಲಿ ಇದ್ದಂತ ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು. ಪಕ್ಕ ನಮ್ಮ ಥಿಯರಿಯಲ್ಲಿ 4 ಕ್ವಶನ್ಸ್ ಇರುತ್ತೆ. ಆ 4 ಕ್ವಶನ್ಸ್ ನ್ಯೂಮ್ಯಾರಿಕಲ್ಸ್ ನಲ್ಲಿ ನೀವು ಎಲೆಕ್ಟ್ರೋಸ್ಟಾಟಿಕ್ಸ್ ನಲ್ಲಿ 1 ಕ್ವಶನ್ ಫಿಕ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ 1 ಕ್ವಶನ್, 2 ಕ್ವಶನ್ ಸಾಲ್ವ್ ಮಾಡಬೇಕು. 2 ಕ್ವಶನ್ ನೀವು ಎಲೆಕ್ಟ್ರೋಸ್ಟಾಟಿಕ್ಸ್ ಅಂಡ್ ಎಲೆಕ್ಟ್ರಿಸಿಟಿ ಬಿಟ್ ನಲ್ಲಿ ಕೂಡ ಸಾಲ್ವ್ ಮಾಡಿದ್ರೆ ನಿಮ್ಗೆ ಔಟ್ ಆಫ್ ಮಾರ್ಕ್ಸ್ ಬರಲಿ ಯಾವುದೇ ಡೌಟ್ಸ್ ಇರೋದಿಲ್ಲ. ಬಟ್ ನ್ಯೂಮ್ಯಾರಿಕಲ್ ಪಾರ್ಟ್ ಇಂಪಾರ್ಟೆಂಟ್. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಎಕ್ಸಾಮ್ ಫೇಸ್ ಮಾಡಿದಾಗ ನ್ಯೂಮ್ಯಾರಿಕಲ್ ಪಾರ್ಟೇ ನಮಗೆ ಇಂಪಾರ್ಟೆಂಟ್. ನ್ಯೂಮ್ಯಾರಿಕಲ್ ಪಾರ್ಟ್ ನೇ ಹೆಚ್ಚಿಗೆ ನಮ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದಕ್ಕೆ ನ್ಯೂಮ್ಯಾರಿಕಲ್ ಪಾರ್ಟ್ ಯಾವುದು ಬಿಡಬೇಡಿ, ಬಹಳ ಸಿಂಪಲ್ ಇದೆ. 1-2-3 ಸಲ ನೀವು ವಿಡಿಯೋ ರೆಗ್ಯುಲರ್ ಆಗಿ ನೋಡಿ, ಮತ್ತು ಬರೀ ನೋಡೋದ್ರಿಂದ ಬರೋದಿಲ್ಲ. ನೀವು ಪೇಪರ್ ಅಂಡ್ ಪೆನ್ ತಗೊಂಡು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅವಾಗೇ ನಮ್ಗೆ ನ್ಯೂಮ್ಯಾರಿಕಲ್ ಬರುತ್ತೆ. ನೀವು ಒಂದ್ ವೇಳೆ ಬೋರ್ಡ್ ಎಕ್ಸಾಮ್, CET, NEET ಮತ್ತು JEE ಎಕ್ಸಾಮ್ಸ್ ಅನ್ನು ಪ್ರಿಪರೇಷನ್ ಮಾಡ್ತಾ ಇದ್ದಲ್ಲಿ, ಸೊ ಅದಕ್ಕೆ ಫಸ್ಟ್ ನಾವು ಯಾವ ಟೈಪ್ ಪ್ರಿಪೇರ್ ಮಾಡಬೇಕು, ಅದಾದ್ಮೇಲೆ ಎಂತ ನ್ಯೂಮ್ಯಾರಿಕಲ್ಸ್ ಅನ್ನು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನಮಗೆ NCERT ಟೆಕ್ಸ್ಟ್ ಬುಕ್ ನಲ್ಲಿರುವಂತ ಎಲ್ಲಾ ನ್ಯೂಮ್ಯಾರಿಕಲ್ಸ್. ಯಾಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ನೋಡಿದಾಗ ಇವನ್ ಬೋರ್ಡ್ ಇರ್ಲಿ, NEET ಇರ್ಲಿ ಮತ್ತು JEE ಎಲ್ಲಾ ಕ್ವಶನ್ಸ್ ಆಲ್ಮೋಸ್ಟ್ NCERT ಕ್ವಶನ್ಸ್ ಇದೆ ಮತ್ತು NCERT ಟೈಪ್ ಕ್ವಶನ್ಸ್ ಇದೆ. ಸೊ ಅದಕ್ಕೆ ನಮ್ಗೆ NCERT ಟೆಕ್ಸ್ಟ್ ಬುಕ್ ನಲ್ಲಿ ಪ್ರೊವೈಡ್ ಮಾಡುವಂತ ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಈಸಿ ಕೂಡ ಇದೆ. ಸೊ ಅವುಗಳನ್ನು ಫಸ್ಟ್ ಪರ್ಫೆಕ್ಟ್ ಮಾಡ್ಮೇಲೆ ನೆಕ್ಸ್ಟ್ ಅಡಿಷನಲ್ ಆಗಿ ನಾವು ಬೇರೆ ರೆಫರೆನ್ಸ್ ಬುಕ್ ಗೆ ಹೋಗ್ಬೇಕು. ಫಸ್ಟ್ ನಾವು ಈ NCERT ಬುಕ್ ನಲ್ಲಿ ಎಂತ ಕ್ವಶನ್ಸ್ ಇದೆ ಮತ್ತೆ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕು ಅಂತೇಳಿ ನಾವು ಒಂದೊಂದಾಗಿ ನೋಡೋಣ. ಸೊ ಈ ವಿಡಿಯೋದಲ್ಲಿ ನಾವು PUC ಸೆಕೆಂಡ್ ಇಯರ್ ನಲ್ಲಿರುವಂತ ಸೆಕೆಂಡ್ ಚಾಪ್ಟರ್ಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಮೇಲೆ ಇದ್ದಂತ ಎಲ್ಲಾ ನ್ಯೂಮ್ಯಾರಿಕಲ್ಸ್ ಗಳನ್ನು ಒಂದ್ ಶಾರ್ಟ್ ನಲ್ಲಿ ನಾವು ಕಂಪ್ಲೀಟ್ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ದ ನ್ಯೂಮ್ಯಾರಿಕಲ್ಸ್. ಈ ಸೆಕೆಂಡ್ ಚಾಪ್ಟರ್ಸ್ ನಲ್ಲಿ ನಮಗೆ ಎಕ್ಸರ್ಸೈಸ್ ಕ್ವಶನ್ಸ್ ನಲ್ಲಿ ಕೊಟ್ಟಿದ್ದು ಕೇವಲ 11 ಕ್ವಶನ್ಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟನ್ಸ್ ಮೇಲೆ ಕಂಪ್ಲೀಟ್ ಆಗಿ ಕ್ಯಾಲ್ಕುಲೇಷನ್ಸ್ ಇದೆ, ಇನ್ಕ್ಲೂಡಿಂಗ್ ಪೊಟೆನ್ಷಿಯಲ್ ಎನರ್ಜಿ ಬೈ ದ ಸಿಸ್ಟಮ್ ಆಫ್ ದ ಚಾರ್ಜಸ್ ಕೂಡ ಇದೆ. ಸೊ ಈ ನ್ಯೂಮ್ಯಾರಿಕಲ್ಸ್ ಅನ್ನು ನಾವು ಸ್ಟಾರ್ಟ್ ಮಾಡೋಣ. 11 ಕ್ವಶನ್ಸ್ ಇದೆ. ಬಟ್ ಈ ಎಲ್ಲಾ ಕ್ವಶನ್ಸ್ ಡಿಸ್ಕಷನ್ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಇದೆ. ಅದರಲ್ಲಿರುವಂತಹ ಕಾನ್ಸೆಪ್ಟ್, ಅದರಲ್ಲಿರುವಂತಹ ಐಡಿಯಾಸ್ ಅನ್ನು ನಾವು ತಿಳ್ಕೊಂಡಾಗ ಎಲ್ಲಾ ಈ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಇದ್ದಂತ ಕ್ವಶನ್ಸ್ ಗಳನ್ನು ಕೂಡ ಈಸಿಯಾಗಿ ನಾವು ಸಾಲ್ವ್ ಮಾಡಬಹುದು. ಓಕೆ, ಸ್ಟಾರ್ಟ್ ದ ಕ್ವಶನ್ ನಂಬರ್ 1. ಓಕೆ ಸ್ಟೂಡೆಂಟ್ಸ್, ಕ್ವಶನ್ ನಂಬರ್ 1 ಬಂದ್ಬಿಟ್ಟು, ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಕ್ವಶನ್ ಅನ್ನು ಓದ್ತಾ ಇದ್ದೀನಿ. ಸೊ ಕ್ವಶನ್ ನಂಬರ್ 1 is 2 charges 5 into 10 power minus 8 coulomb and minus 3 into 10 power of minus 8 coulomb are located 16 centimeter apart. So at what points on the line joining the two charges is the electric potential is 0 ಅಂತ ಕೊಟ್ಟಿದ್ದಾರೆ. ಸೊ ದೆನ್ ಟೇಕ್ ದ ಪೊಟೆನ್ಷಿಯಲ್ ಎಟ್ ಇನ್ಫಿನಿಟಿ ಟು ಬಿ 0 ಅಂತ ನಮ್ಗೆ ಕೊಟ್ಟಿದ್ದು ಕ್ವಶನ್. ಅಂದ್ರೆ 2 ಚಾರ್ಜಸ್ ನಾವು ಅಲಾಂಗ್ ದ ಲೈನ್ ಜಾಯಿನಿಂಗ್ ನಲ್ಲಿ ಯಾವ ಪಾಯಿಂಟ್ ನಲ್ಲಿ ನೆಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಇದೆ ಅಂತ ಕ್ವಶನ್ ಇದೆ. ಸೊ ಈ ಟೈಪ್ ಕ್ವಶನ್ಸ್ ನಮಗೆ ಥಿಯರಿ ಮತ್ತು NEET ಎಕ್ಸಾಮ್ಸ್ ನಲ್ಲಿ ಕೂಡ ಬೇಕಾದಷ್ಟು ಕೇಳಿದ್ದಾರೆ. ಸೊ ಇಟ್ ಇಸ್ ಇಂಪಾರ್ಟೆಂಟ್ ಟೈಪ್ ಕ್ವಶನ್ಸ್. ಸೊ ಲೆಟ್ ಅಸ್ ಸ್ಟಾರ್ಟ್ ಹೌ ಟು ಸಾಲ್ವ್ ದಿಸ್. ಸೊಲ್ಯೂಷನ್ ಸಿಂಪಲ್ ಇದೆ. ನಮಗೆ 2 ಚಾರ್ಜಸ್ ಕೊಟ್ಟಿದ್ದಾರೆ. ಒನ್ ಇಸ್ ದ ಪಾಸಿಟಿವ್ ಚಾರ್ಜ್ ಅಂಡ್ another is an negative charge separated by a small some distance. So this is the minus charge and say that this is a positive charge. So this positive charge is 5 into 10 power of minus 8 coulomb. This 5 into 10 power of minus 8 coulomb. The next Q2 is, say it is a negative charge. This magnitude of this charge is 3 into 10 power of minus 8 coulomb. Say 3 minus 3 into 10 power of minus 8 coulomb. So these two charges are separated by a distance of 16 centimeter apart. So totally num charge madhye distance estiде 16 centimeter apart. Now I will take this positive charge is at the origin, mean the charges which joins along the x-axis nalli join agide anta tilkonona. So position of negative charge annu A anta totini. So let the required point is the P. Namge required point enide P, which is say some x distance from the positive charge, and remaining distance A to P ಏನಾಗುತ್ತೆ, ಇದು x ಡಿಸ್ಟೆನ್ಸ್ ಆದಾಗ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ 16 ನಲ್ಲಿ x ತೆಗಿಬೇಕು. ಸೊ ಇಟ್ ಈಸ್ 16 ಮೈನಸ್ x ಆಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟೈಪ್. ಸೊ ಇದು 16 ಮೈನಸ್ x. ಸೊ ಇಷ್ಟು ನಾವು ಡಯಾಗ್ರಾಮ್ ಹಾಕಬೇಕು. O to P ಡಿಸ್ಟೆನ್ಸ್ is x and P to A ಡಿಸ್ಟೆನ್ಸ್ is 16 minus x.
So now we know that a 1 point charge produces the 1 potential here, and the 2 point charges say Q1, Q2 produces the 2 potential, but the net potential at this point is 0. ನಮ್ಗೆ ಕೊಟ್ಟಿದ್ದು ಹಿಂಟ್ ಏನಂದ್ರೆ ನೆಟ್ ಪೊಟೆನ್ಶಿಯಲ್ ಈ ಪಾಯಿಂಟ್ ನಲ್ಲಿ 0 ಇದೆ ಅಂದ್ರೆ ಯಾವ ಡಿಸ್ಟೆನ್ಸ್ ನಲ್ಲಿ ಇದೆ ಅಂತ ಹೇಳಿ. ಸೊ ಅದಕ್ಕೆ ನಾನು ಕ್ಯಾಲ್ಕುಲೇಟ್ ಮಾಡೋದು. ಸೊ ದ ನೆಟ್ ಪೊಟೆನ್ಶಿಯಲ್ at P, potential at P, say it is V1 plus V2 equal to 0. So we know that the potential due to point charge ನಾವು ಫಾರ್ಮುಲಾ ಗೊತ್ತಿದೆ. Say it is 4 pi epsilon naught. So into I will take the common is 1 by 4 pi epsilon naught. So it is an Q1, say by distance ಅಂತಿದೆ potential formula. Charge is, what is the charge? It is say Q1 by distance is say x. Then remaining the second charge is say it is Q2 is minus, it is minus Q2 divided by the distance is 16 minus x, which is equal to 0. By cross multiplication this goes to this side, 1 by 4 pi epsilon cross multiply ಮಾಡಿದಾಗ 0 ಆಗುತ್ತೆ. Therefore we write it is say Q1 is how much? It is 5 into 10 power of this, the value of Q1 here, and this x minus Q2 is say it is 3 into 10 power of minus 8 coulomb divided by 16 minus x, which is equal to 0. Now this negative term that side becomes positive. It is 5 into 10 power of minus 8 by x, and equal to minus become plus 3 into 10 power of minus 8 by 16 minus x. So now 10 power of minus 8, this minus 8 get cancelled. On cross multiplication of this term, 5 into 16 minus x equal to, it is 3 into x. Just to multiply with this single term, 5 into 16 or 16 5s are 80 minus 5 into x, it is 5x equal to 3x agutte. So this 80 minus 5x become that side, it is plus 5x plus 3x agutte. So 5x plus 3x is 8x equal to 80, and this shows us x is equal to 80 by 8. Say it is an 10 centimeter from the positive charge, which is say from charge 5 into 10 power of minus 8 coulomb. ಅಂದ್ರೆ 10 ಸೆಂಟಿಮೀಟರು. ಸೊ ಈ ಚಾರ್ಜ್ ಇಂದ ಆಗುತ್ತೆ. ರಿಮೈನಿಂಗ್ ಡಿಸ್ಟೆನ್ಸ್ say what? The 6 centimeter from the negative charge. So at that point the net potential is 0. So next nodi, there may be another possibility where the x lies on the extended line. ಅಂದ್ರೆ ನಮಗೆ ಬಿಟ್ವೀನ್ 2 ಪಾಯಿಂಟ್ಸ್ ನಲ್ಲಿ ಕೂಡ ನಮ್ಮ ಪೊಟೆನ್ಶಿಯಲ್ 0 ಇರಬಹುದು. ಇನ್ನೊಂದು ಎಕ್ಸ್ಟೆಂಡೆಡ್ ಲೈನ್ ಅಂದ್ರೆ ಇದೇ ಲೈನ್ ನಲ್ಲಿ ನಮ್ಗೆ ನೆಕ್ಸ್ಟ್ ಪಾಯಿಂಟ್ ನಲ್ಲಿ ಕೂಡ ನಮ್ಗೆ ಏನಿರ್ಬೋದು ಪೊಟೆನ್ಶಿಯಲ್ 0 ಇರ್ಬೋದು. ಸೊ ಎಕ್ಸ್ಟೆಂಡೆಡ್ ಲೈನ್ ಮೇಲೆ ಯಾವ ಡಿಸ್ಟೆನ್ಸ್ ನಲ್ಲಿ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಲೆಟ್ ವಿ ಆರ್ ಟೇಕನ್ ಅಗೇನ್ ದ x is the distance of the this point P from the positive charge, and remaining distance ಎಷ್ಟಿರುತ್ತೆ? x minus 16 ಆಗುತ್ತೆ. So to find out the potential we need only charge by distance. ನಮ್ಗೆ ಏನ್ ಬೇಕು? charge by distance. Again at P the potential V1 plus V2 equal to 0. Then V1 andaga, so what is the common term in the both the cases? It is 1 by 4 pi epsilon naught. Then what we have to write? ಇಲ್ಲಿ ಏನ್ ಬರಿಬೇಕಂದ್ರೆ ಚಾರ್ಜ್ ಬೈ ಡಿಸ್ಟೆನ್ಸ್ ಅಂತ ಬರಿಬೇಕು. say charge is say first charge Q1 by the distance is say x, and the second charge is say minus Q2, and distance is say it is x minus 16. So this total net potential is 0. Now again cross multiplication goes to 0 into 4 pi epsilon naught is 0. Then the remaining factor or remaining term is Q1, say the value of Q1 is 5 into 10 power of minus 8 by x. Minus of the Q2 is it is 3 into 10 power of minus 8 coulomb divided by x minus of 16 equal to 0 agutte. Then 5 into 10 power of minus 8 divided by x equal to minus term this side become positive, 3 into 10 power of minus 8 by x minus 16. Again 10 power of minus 8, 10 power minus 8 cancel agutte. Then again it is 5 times of x minus of 16 equal to 3 into x. By cross multiplication it is again by with multiplication with this 5 into x minus 16, 5x minus 5 into 16 is 80 equal to 3x. So this bring x terms one side, solve ಮಾಡಬೇಕಿದ್ರೆ x terms one ಕಡೆ ತರಬೇಕು. So it is 5x plus 3x become minus 3x equal to 80, and 5x minus 3x is say 2x equal to 80, and x is equal to its 80 by 2 is 40 centimeter from which charge? From say positive charge say
5 into 10 power of minus 8 ಕೂಲಂಬ್. ಅಂದ್ರೆ ಈ ಚಾರ್ಜ್ ನಿಂದ 40 ಸೆಂಟಿಮೀಟರ್ ಡಿಸ್ಟೆನ್ಸ್ ನಲ್ಲಿ ಕೂಡ ನಮಗೆ ನೆಟ್ ಪೊಟೆನ್ಶಿಯಲ್ 0 ಇರುತ್ತೆ. ಸೊ ಸಪೋಸ್ ಇಫ್ ಯು ಕ್ಯಾಲ್ಕುಲೇಟ್ ಓನ್ಲಿ ಒನ್ ಪಾಯಿಂಟ್ ಮೀನ್ಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಬಿಟ್ವೀನ್ ದ ಚಾರ್ಜಸ್ ಆರ್ ಅನ್ ಎಕ್ಸ್ಟೆಂಡೆಡ್ ಪಾಯಿಂಟ್. ಯಾವ್ದಾದ್ರು ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರು ನಡೆಯುತ್ತೆ. ಸೊ ಇಟ್ ವಾಟ್ ಪಾಯಿಂಟ್ಸ್ ಅಂದಾಗ ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ಬೋತ್ ದ ಪಾಯಿಂಟ್ಸ್ ಬಿಟ್ವೀನ್ ದ ಚಾರ್ಜಸ್ ಅಂಡ್ ದ ಎಕ್ಸ್ಟೆಂಡೆಡ್ ಪಾಯಿಂಟ್. ಬಿಟ್ವೀನ್ ದ ಚಾರ್ಜಸ್ ಮತ್ತು ಎಕ್ಸ್ಟೆಂಡೆಡ್ ಪಾಯಿಂಟ್ ಎರಡು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಟೈಪ್ ನ್ಯೂಮ್ಯಾರಿಕಲ್. ಸೊ ಇಲ್ಲಿ ಏನಾದ್ರು ಕೊಟ್ರೆ ಜಸ್ಟ್ ಇದ್ರ ವ್ಯಾಲ್ಯೂ ಚೇಂಜಸ್ ಮಾಡಿ ಕೊಡಬಹುದು. ಸೊ ಸೆಕೆಂಡ್ ಕ್ವಶನ್ ಸಿಂಪಲ್ ಕ್ವಶನ್ ಇದೆ, 2 or 3 ಮಾರ್ಕ್ಸ್ ನಲ್ಲಿ ಕೂಡ ಕೇಳಬಹುದು. ಕ್ವಶನ್ ಬಂದ್ಬಿಟ್ಟು ಎ ರೆಗ್ಯುಲರ್ ಹೆಕ್ಸಾಗಾನ್ ಆಫ್ ಸೈಡ್ 10 ಸೆಂಟಿಮೀಟರ್ ಹ್ಯಾಸ್ ಎ ಚಾರ್ಜ್ ಆಫ್ 5 ಮೈಕ್ರೋಕೂಲಮ್. ಸೊ ಎಟ್ ಈಚ್ ವರ್ಟೈಸಸ್ ಕ್ಯಾಲ್ಕುಲೇಟ್ ದ ಪೊಟೆನ್ಶಿಯಲ್ ಎಟ್ ದ ಸೆಂಟರ್ ಆಫ್ ದ ಹೆಕ್ಸಾಗಾನ್ ಅಂತಿದೆ. ಅಂದ್ರೆ ಹೆಕ್ಸಾಗಾನ್ ವರ್ಟೆಕ್ಸ್ ನಲ್ಲಿ ನಮ್ಗೆ ಚಾರ್ಜಸ್ ಸಿಚುವೇಟ್ ಮಾಡಿದಾಗ ನಮಗೆ ಸೊ ಸೆಂಟರ್ ನಲ್ಲಿ ನಮ್ಗೆ ಪೊಟೆನ್ಶಿಯಲ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಕ್ವಶನ್. The corresponding diagram of the second question is so like this. It is a regular hexagon. That regular means all the sides are equal to each other. Ella sides equal ide. So vertex nalli so same identical charges kanu situate madidare. So ella sides equal andre namge so this two charges corresponding to the center provides what an equilateral triangle. ಸೊ ರೆಗ್ಯುಲರ್ ಹೆಕ್ಸಾಗಾನ್ ನಲ್ಲಿ ಸ್ವಲ್ಪ ನಮ್ಗೆ ಜೊಮೆಟ್ರಿಕಲ್ ಐಡಿಯಾಸ್ ಇರಬೇಕು. ಸೈಡ್ಸ್ ಈಕ್ವಲ್ ಆಗಿರುತ್ತೆ, ಅದ್ರ ಜೊತೆಗೆ ನಮ್ಗೆ ಒಂದು ಚಾರ್ಜ್ ನಿಂದ ಸೆಂಟರ್ ಕಡೆ ಕೂಡ ನಮ್ಗೆ ಡಿಸ್ಟೆನ್ಸ್ ಸೇಮ್ ಆಗುತ್ತೆ. ಸೇ ದಿಸ್ ಡಿಸ್ಟೆನ್ಸ್ ಇಸ್ ಆಲ್ಸೋ ಎ ಅಂಡ್ ಎ. ಸೊ ದಿಸ್ ಇಸ್ ಆಲ್ಸೋ ಎ. ಸೊ ಆಲ್ ದ ಡಿಸ್ಟೆನ್ಸ್ ಆಲ್ಸೋ ಈಕ್ವಲ್ ಮೀನ್ಸ್ ಆಲ್ ದ ಚಾರ್ಜಸ್ ಆರ್ ಅಟ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್. ಅಂದ್ರೆ ಎಲ್ಲಾ ಚಾರ್ಜಸ್ ಸೆಂಟರ್ ನಿಂದ ಈಕ್ವಿ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಚಾರ್ಜ್ ಇಸ್ 5 ಮೈಕ್ರೋಕೂಲಮ್ ಅಂಡ್ ದ ಡಿಸ್ಟೆನ್ಸ್ ಇಸ್ say 10 centimeter. I have written in terms of order of 10 power of minus 1 meter nalli bardina. 10 centimeter is equal to 10 power of minus 1 meter. So according to the superposition principle or the potential due to multiple charges madidano. The total potential say E equal to so it is 1 by 4 pi epsilon naught into charge by distance. So what is the charge? The charge is also identical and the distance is also identical. Therefore we can write this is the first charge by distance plus say second charge by the distance and the third charge by the distance and again the fourth charge by the distance and next fifth charge by its distance and the sixth charge by its distance. So now totally this all the net potential all the terms are added. So the finally you will get it is 1 by 4 pi epsilon naught. It is how much times? 6 times by a. So this is the answer. But here the values are given. ಇದು ನಮಗೆ ಆನ್ಸರ್ ಆಗುತ್ತೆ. ನಮಗೆ CET ಅಲ್ಲಿ ಕೇಳಿದಾಗ ಅಥವಾ MCQ ನಲ್ಲಿ ಕೇಳಿದಾಗ ಇದೇ ನಮಗೆ ಆನ್ಸರ್. ಬಟ್ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಾಗ ಸಬ್ಸ್ಟಿಟ್ಯೂಟ್ ಮಾಡಿ ಅಂದ್ರೆ say v equal to the value of 1 by 4 pi epsilon naught. It is an electrostatic constant is 9 into 10 power of 9 in SI unit. Say 6 times of the charge. So that charge value is 5 into 10 power of minus 6 coulomb divided by the A value. A value is 10 power of minus 1. So better 6 5 is 30, 39 is ನಮಗೆ ಎಷ್ಟು ಆಗುತ್ತೆ? It is 270 into 10 power of minus 1 also become plus 1. It is 9 plus 1, it is minus 6. Therefore 9 plus 1 is 10. 10 minus 6 is 4. Therefore we write it is 270 into 10 power of 4 or in scientific method it is 2.70 into 10 power of so 2 points should be added. ನಮ್ಗೆ ಪಾಯಿಂಟ್ ಅಲ್ಲಿ ಎರಡು ಸಂಖ್ಯೆ ಈ ಕಡೆ ತಂದಾಗ ಇಲ್ಲಿ ಅಡಿಷನ್ ಮಾಡಬೇಕು ಪ್ಲಸ್ 2 ಆಗುತ್ತೆ. ಸೊ ದಿಸ್ ಇಸ್ 4 plus 2. Therefore the final answer is 2.7 into 10 power of 6 volt or 2.7 million volt is the potential at this point. ಅಂದ್ರೆ ಈ ಪಾಯಿಂಟ್ ನಲ್ಲಿ 2.7 into 10 power of 6 volt ಆಗುತ್ತೆ. So very simple calculation ಇದೆ. Then question number 3 from same NCERT textbook. The two charges 2 microcoulomb and minus 2 microcoulomb are placed at points A and B 6 centimeter apart. The question A is identify an equipotential surface of the system and question B is what is the direction of the electric field at every point on this surface. ಸೊ ಇದು ಕ್ವಶನ್ ಇದೆ. ಅಂದ್ರೆ ನಮ್ಗೆ ಇಲ್ಲಿ ಡೈಪೋಲ್ ಸಿಸ್ಟಮ್ ಕೊಟ್ಟಾಗ ಸೊ ಈಕ್ವಿಪೊಟೆನ್ಷಿಯಲ್ ಫೇಸ್ ಯಾವ ಪಾಯಿಂಟ್ ನಲ್ಲಿ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳಿದ್ದಾರೆ. ಸೊ ನಾವು ಬೇಸಿಕಲಿ ಇಂಥ ಕ್ವಶನ್ಸ್ ಕೇಳಿದಾಗ ನಾವು MCQ ನಲ್ಲಿ ಕೇಳಿದಾಗ ಸೊ ಡೈರೆಕ್ಟ್ ಆಗಿ ಬರ್ಬೋದು. ವೆನ್ ಫಾರ್ ದ ಡೈಪೋಲ್ ಸಿಸ್ಟಮ್ ದ ಸೆಂಟರ್ ಇಸ್ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅಂದ್ರೆ ಸೆಂಟರ್ ನಲ್ಲಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇರುತ್ತೆ. ದೇರ್ ಫೋರ್ ದ ಡಿಸ್ಟೆನ್ಸ್ ಈಸ್ ಎಕ್ಸಾಕ್ಟ್ಲಿ ಹಾಫ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್. ಅಂದ್ರೆ ನಮಗೆ ಇಲ್ಲಿ ಕೊಟ್ಟಂತ ಕ್ವಶನ್ಸ್ ನಲ್ಲಿ 6
6 ಸೆಂಟಿಮೀಟರ್ ನಲ್ಲಿ ಚಾರ್ಜಸ್ ಸಪರೇಟ್ ಮಾಡಿದೆ ಅಂದ್ರೆ ಆನ್ಸರ್ ಎಷ್ಟಾಗುತ್ತೆ 3 ಸೆಂಟಿಮೀಟರ್ ಆಗುತ್ತೆ. ಬಟ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬಿ ಕ್ವಶನ್ ಕೇಳಿದ್ದಾರೆ. ಸೊ ಆಲ್ವೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಾರ್ಮಲ್ ಟು ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಹೇಳಿ ನಾವು ಪ್ರೂವ್ ಆಗಿದೆ, ಥಿಯರಾಟಿಕಲ್ ನಲ್ಲಿ ಕೂಡ ನಾವು ಪ್ರೂವ್ ಆಗಿದೆ. ಸೊ ದೇರ್ ಫೋರ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಾರ್ಮಲ್ ಟು ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಇದು ಆನ್ಸರ್ ಆಗುತ್ತೆ. ಬಟ್ ನಾವು 5 ಮಾರ್ಕ್ಸ್ ನಲ್ಲಿ ಇದೇ ಕ್ವಶನ್ ಬಂದಾಗ ನಾವು ಮ್ಯಾಥಮೆಟಿಕಲಿ ಪ್ರೂವ್ ಮಾಡಬೇಕಾಗುತ್ತೆ. ಕ್ವಶನ್ ನಂಬರ್ 1 ನ್ಯೂಮ್ಯಾರಿಕಲ್ ಇದ್ದಂಗೆ ಇದೆ. ನಾವು ಪಿ ಪಾಯಿಂಟ್ ನಲ್ಲಿ ನೆಟ್ ಪೊಟೆನ್ಷಿಯಲ್ 0 ಅಂತ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಅಂದ್ರೆ ಸೊ ಕನ್ಸಿಡರ್ ಎಟ್ ಪಿ ದ ನೆಟ್ ಪೊಟೆನ್ಷಿಯಲ್ electric potential से potential due to first charge से V1 and due to second charge से V2 which is equal to 0. Again the common term I will write outside. Now formula dalide common term outside baribodu 1 by 4 pi epsilon into charge by distance. Charge is Q1 by distance is x ide. Then again second charge is say minus Q2 by distance ಏನಾಗುತ್ತೆ 6 minus x ಅಂತಿದೆ equal to 0. Again by cross multiplication ಮತ್ತೆ cross multiply ಮಾಡಿದಾಗ ಈ ಟರ್ಮ್ 0 ಆಗುತ್ತೆ. ರಿಮೈನಿಂಗ್ ಇಂಡಿಪೆಂಡೆಂಟ್ ಟರ್ಮ್ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. say the Q1 value is 2 microcoulomb, 2 into 10 power of minus 6 coulomb by x ಆಗುತ್ತೆ. Then minus of again Q2 is also the same magnitude, it is 2 into 10 power of minus 6 by 6 minus x equal to 0. So 0 ಆದಾಗ then minus term ಆ ಕಡೆ ತಗೊಳ್ಳಿ. So it is 2 into 10 power of minus 6 by x ಆಗುತ್ತೆ. This goes to the positive term on the right side. It is 2 into 10 power of minus 6 by 6 minus x. Then the independent terms of same constant so get cancels. So 2 10 power of minus 6 10 power of minus 6. Then only numerator 1 will be left. So again cross multiply 1 ಅಷ್ಟೇ ಇರುತ್ತೆ. cross multiply ಮಾಡಿದಾಗ 6 minus x equal to this also x, and again 6 equal to x and minus x, that side become plus x. 1x is 2x equal to 6 and x is equal to how much 6 by 2. So it is an 3 centimeter from each charge because it is an exactly midpoint. I told you ಇಲ್ಲಿ equipotential surface ನಮಗೆ intersect ಆದಾಗ ಮಿಡಲ್ ಪಾಯಿಂಟ್ ನಲ್ಲಿ ಆಗುತ್ತೆ. ಯಾಕಂದ್ರೆ ಇದು ಡೈಪೋಲ್ ಸಿಸ್ಟಮ್ ಇದೆ, 2 ಚಾರ್ಜಸ್ ಈಕ್ವಲ್ ಇದೆ ಮತ್ತೆ ಡಿಸ್ಟೆನ್ಸ್ ಕೂಡ ಈಕ್ವಲ್ ನಲ್ಲಿ ಸೇಮ್ ಪೊಟೆನ್ಶಿಯಲ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಟ್ ಇಸ್ ಫ್ರಮ್ Q1 or Q2 ಚಾರ್ಜ್, Q1 ನಿಂದು ಅಷ್ಟೇ Q2 ನಿಂದು ಅಷ್ಟೇ ಆಗುತ್ತೆ. ಅಂಡ್ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದ ಕ್ವಶನ್ A. And for the B, we write here the electric field is normal to equipotential surface. ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡ್ equipotential surface ಗೆ ನಾರ್ಮಲ್ ಆಗುತ್ತೆ. So this is the answer for the both question A and B. Question number 4, say 2.4. So a spherical conductor of radius 12 centimeter has a charge of 1.6 into 10 power of minus 7 coulomb distributed uniformly on its surface. What is the electric field? So sub question A, inside the sphere, and B, just outside the sphere, and the question C is at a point 18 centimeter from the center of the sphere. So actually this question is from the chapter 1. ಅಲ್ಲಿ ನಾವು ಸ್ಪೆರಿಕಲ್ ಶೆಲ್ ಇಂದ ಅಥವಾ ಸ್ಪಿಯರ್ ನಿಂದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸ್ಪೆರಿಕಲ್ ಶೆಲ್ ಇಂದ ದ ಸೇಮ್ ಐಡಿಯಾ ಇಸ್ ಗೋಸ್ ಟು ದ ದಿಸ್ ಸ್ಪಿಯರ್ ಆಲ್ಸೋ. ಓಕೆ, ಈ ಕ್ವಶನ್ ಚಾಪ್ಟರ್ ಫಸ್ಟ್ ನಲ್ಲಿ ನಮ್ಗೇನು ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಷನ್ ಇದೆ ಸೇಮ್ ಇದೆ. ಒಂದು ಕಂಡಕ್ಟಿಂಗ್ ಸ್ಪಿಯರ್ ಕೊಟ್ಟಿದ್ದಾರೆ. ಕಂಡಕ್ಟಿಂಗ್ ಸ್ಪಿಯರ್ ಚಾರ್ಜ್ ಸ್ಪಿಯರ್ ಮೇಲೆ 1.6 10 power of minus 7 coulomb ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ದೆನ್ ದಿಸ್ ಸ್ಪಿಯರ್ ಹ್ಯಾಸ್ ಎನ್ ರೇಡಿಯಸ್ ಆಫ್ 12 centimeter. ಸೊ ರೇಡಿಯಸ್ 12 centimeter ಇನ್ ದ ಸೆನ್ಸ್ ಇಟ್ ಈಸ್ ಇನ್ SI ಯೂನಿಟ್ ನಲ್ಲಿ ಬರೆದಾಗ ಇಟ್ ಇಸ್ 0.12 ಮೀಟರ್ ಆಗುತ್ತೆ. ಅಂಡ್ ಸೊ ದ ಕ್ಯಾಲ್ಕುಲೇಷನ್ ಇಸ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್. 3 ಕ್ವಶನ್ಸ್ ಇದೆ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ, ಸೊ ಕ್ವಶನ್ ಎ ನಲ್ಲಿ ಇನ್ಸೈಡ್ ದ ಸ್ಪಿಯರ್ ಇದೆ. ಒಂದು ಕ್ವಶನ್ ಬಿ ನಲ್ಲಿ ಜಸ್ಟ್ on the surface of the sphere ಇದೆ. Then question C ನಲ್ಲಿ the point at 18 centimeter distance from the center of the sphere ಅಂತಿದೆ. Question A ನಾವು inside the sphere, B just on the surface of the sphere, then C question at 18 centimeter ಇದೆ. The question is very simple. ನಾವು first chapter ನಲ್ಲಿ prove ಮಾಡಿದೆ. Without proof we can write here inside this conducting sphere the electric field is 0 because the electric potential is constant. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಆಗುತ್ತೆ, ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ 0. ಇದು ಫಸ್ಟ್ ಆನ್ಸರ್ ಆಗುತ್ತೆ. ದೆನ್ ಗೋ ಫಾರ್ ದ ಬಿ ಕ್ವಶನ್, ದ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿಸ್ ಸರ್ಫೇಸ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿಸ್ ಸರ್ಫೇಸ್ ನಮಗೆ ಕ್ಯಾಲ್ಕುಲೇಟ್ ಮಾಡಿದಾಗ ದ ಫಾರ್ಮುಲಾ ಇಸ್ 1/4 pi epsilon naught into, so what is the charge
So this radius of the sphere. So charge ಎಷ್ಟಿದೆ ನಮಗೆ q by the square of this radius ಅಂತ ಇದೆ. So by this formula we can calculate. So electric field E equal to the value is 9 into 10 power of 9, and what is the charge? It is 1.6 into 10 power of minus 7, and the square of the radius. Square of the radius means 0.12 into 0.12 ಆಗುತ್ತೆ. So on product and dividing these terms. So product to 16 9 144, we can write it is 14.4 ಆಗುತ್ತೆ. So this is 12 12 144, 144. 1 2 3 4 after the 4 digit, 1 2 3 and 4 after the 4 digit we put the decimal point. So this product becomes 0.0144 ಆಗುತ್ತೆ into 10 power of 9 minus 7 is 2. Again on dividing this value, ನೋಡಿ ಇಲ್ಲಿ ನಾವು ಯೂಶುವಲಿ NCERT ಕ್ವೆಶ್ಚನ್ ಸಾಲ್ವ್ ಮಾಡಬೇಕಿದ್ರೆ ಕ್ಯಾಲ್ಕುಲೇಟರ್ ನೆಸೆಸರಿ, ನಾವು ಡೈರೆಕ್ಟ್ ಆಗಿ ಕೂಡ ಮಾಡಬಹುದು. ಸೊ ಆನ್ ಡಿವೈಡಿಂಗ್ ದಿಸ್ ಒನ್, ಜಸ್ಟ್ ಯು ಮೂವ್ ದಿಸ್ ಡೆಸಿಮಲ್ ಪಾಯಿಂಟ್. ಸೊ ಆಫ್ಟರ್ ದ 3 digit, ನಾವು 3 digit ಮುಂದಕ್ಕೆ ಮೂವ್ಮೆಂಟ್ ಮಾಡಿದ್ರೆ ಇಲ್ಲಿ 10 power of ಪ್ಲಸ್ ಆಡ್ ಮಾಡ್ಕೋಬೇಕು. ಸೊ ಇಟ್ ಇಸ್ 14.4 by it is also 14.4 into 10 power of 2 plus 3 ಆಗುತ್ತೆ. Then this get cancelled, therefore the finally it is 10 power of 5 volt per meter or Newton per coulomb is the electric field. At that point means on the surface of the sphere ನಮಗೆ 10 power of 5 volt per meter ಆಗುತ್ತೆ. Then for the question C, same electric field at a distance means we need to take the square of this distance. Square of this distance, this I will take as an R equal to 18 centimeter ಅಂತ ಬರೀಬಹುದು. So it is 0.18 meter ಆಗುತ್ತೆ. Again the formula same, it is 1 by 4 pi epsilon naught into charge by distance square. What is the total charge on the cell by its square of the distance ಆಗುತ್ತೆ. So then E equal to, it is again 9 into 10 power of, the value of charge is 1.6 10 power of minus 7 and the square of the distance is 0.18 into 0.18. ಸೊ ಇಲ್ಲಿ ನೋಡಿ ನಾವು ಡೆಸಿಮಲ್ ಪಾಯಿಂಟ್ ಕ್ಯಾನ್ಸಲ್ ಮಾಡಬೇಕಿದ್ರೆ 10 ಪವರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರು ನಡೆಯುತ್ತೆ. ಇಲ್ಲಿ ಒಂದು ಡೆಸಿಮಲ್ ಪಾಯಿಂಟ್ ಕ್ಯಾನ್ಸಲ್ ಮಾಡಿದಾಗ ನ್ಯೂಮರೇಟರ್ ನಲ್ಲಿ -1, ಇಲ್ಲಿ 1 2 3 4 ಡಿಜಿಟ್ ಅಂದ್ರೆ ಇಲ್ಲಿ +4 ಆಗುತ್ತೆ. ಸೊ ಯು ಕ್ಯಾನ್ ನೆಗ್ಲೆಕ್ಟ್ ದಿಸ್ ಒನ್. ದೆನ್ 16 ಆಗುತ್ತೆ. ದೆನ್ 10 ಪವರ್ ಆಫ್ 9 minus 7 ಏನಾಗುತ್ತೆ 2 ಆಗುತ್ತೆ into 10 ಪವರ್ ಆಫ್, ಸೊ 4 minus 1 is 10 power of 3, then divided by it is 18 into 18. Now 9 ones are 9 twos are, and next then 2 ones are 2 eights are, then again it is 2 nines are 2 fours are. The value gets 9 into 10 power of 5. Say 4 by 9 value is 0.44 into 10 power of 5. So in perfect order it can be written as 4.4 into 10 power of 4 Newton per coulomb is the electric field. In all that case, say in the first case and the second case also, electric field is radially outward. So direction of the field is always here radially outward. Why it is radially outward means because the conducting sphere is positively charged. ಅದು ಏನಿದೆ ಪಾಸಿಟಿವ್ ಚಾರ್ಜ್ ಇದ್ದಕ್ಕಿಂತ ರೇಡಿಯಲಿ ಔಟ್ವರ್ಡ್ ಅಂತ ಬರೀಬಹುದು. ಸಪೋಸ್ ಇಲ್ಲಿ ನೆಗೆಟಿವ್ ಚಾರ್ಜ್ ಕೊಟ್ಟಾಗ ರೇಡಿಯಲಿ ಇನ್ವರ್ಡ್ ಆಗುತ್ತೆ. ಸೊ ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸಿಂಪಲ್ ಇದೆ, ಬಟ್ ನೀವು ಇಲ್ಲಿ ಫಾರ್ಮುಲಾ ಸೇಮ್ ಇದೆ. ಇಲ್ಲಿ ಸ್ಕ್ವೇರ್ ಆಫ್ ದ ರೇಡಿಯಸ್ ಆಫ್ ದ ಸ್ಪಿಯರ್, ಇಲ್ಲಿ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಂಬರ್ 5, a parallel plate capacitor with air between the plates has a capacitance of 8 picofarad. What will be the capacitance if the distance between the plate is reduced by half and the space between them is filled with a substance of dielectric constant 6? ಕೆಪಾಸಿಟರ್ ಮೇಲಿದೆ, ವೆರಿ ಸಿಂಪಲ್ ಇದೆ. ಏನಂದ್ರೆ ಏರ್ ಕೆಪಾಸಿಟೆನ್ಸ್ 8 picofarad ಅಂತ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ವಾಟ್ ಹ್ಯಾಪನ್ಸ್ ಟು ದ ಕೆಪಾಸಿಟೆನ್ಸ್ ಇಫ್ ದ ಡಿಸ್ಟೆನ್ಸ್ ಆಫ್ ದ ಬಿಟ್ವೀನ್ ದ ಪ್ಲೇಟ್ ಈಸ್ ರೆಡ್ಯೂಸ್ ಟು ಹಾಫ್, ದೆನ್ the dielectric medium is inserted ಅಂತ ಕೊಟ್ಟಿದ್ದಾರೆ. ಸೊ ಫಾರ್ ಏರ್ ಕೆಪಾಸಿಟರ್ಗೆ ನಾವು ಕೆಪಾಸಿಟೆನ್ಸ್, ಫಾರ್ ಏರ್ ಕೆಪಾಸಿಟರ್ಗೆ ಕೆಪಾಸಿಟೆನ್ಸ್ ನಾವು ಹೆಂಗ್ ಬರೀಬಹುದು? ಸೊ C0 equal to epsilon naught A by D. For this is the air capacitor. So when a distance is reduced to half, distance is reduced. So how much the distance is reduced? This value gets to half of this value, D by 2, and a dielectric medium is introduced. So capacitance with dielectric medium, capacitance say with dielectric medium, with dielectric. So dielectric medium
So this capacitance with dielectric is K times of, means dielectric times of increases into epsilon naught A by, so what is the distance? Actually new distance is say D by 2 ಆಗುತ್ತೆ, ಯಾಕಂದ್ರೆ D ಆಗೋದಿಲ್ಲ, ಡಿಸ್ಟೆನ್ಸ್ ಹಾಫ್ ಆಗಿದೆ ಅಂತ ಕೊಟ್ಟಿದ್ದಾರೆ. So therefore now we can write, so new capacitance is, it is D by 2, denominator goes to numerator, is 2K times of the epsilon naught A by D ಆಗುತ್ತೆ. So C equal to 2K as it is, epsilon naught A by D is in capacitance in air medium ನಲ್ಲಿ capacitance ಆಗುತ್ತೆ. So this value is given that it is an 8 picofarad, value ಕೊಟ್ಟಿದ್ದಾರೆ 8 picofarad. Therefore new capacitance is 2 into electric value is also given that this value is say 6 into, it is 8 picofarad. 2 6 are 12, 12 8 are 96 picofarad is the required answer. ಇದು ನಮಗೆ 96 picofarad ಆಗುತ್ತೆ. Okay, next question, so important type ಇದೆ, series combination of the capacitor ಮೇಲೆ. ಎಕ್ಸಾಮ್ಸ್ ನಲ್ಲಿ ನಮ್ಗೆ ಹೆಚ್ಚಿಗೆ series ಮತ್ತು parallel combination ಮೇಲೆ ಬಹಳಷ್ಟು ಬಾರಿ ಕೇಳಿದ್ದಾರೆ 5 marks ಗೆ. ವೆರಿ ಸಿಂಪಲ್ ಇದೆ ಬಟ್ ಇಂಪಾರ್ಟೆಂಟ್ ಇದೆ. ಲೆಟ್ ಅಸ್ ಸ್ಟಾರ್ಟ್ the series combination. say 2.6 question number. The question is 3 capacitors, each of capacitance 9 picofarad are connected in series. So first question is, what is the total capacitance of the combination? And question B is, what is the potential difference across each capacitor if the combination is connected to 120 volt DC supply and ಕೊಟ್ಟಿದ್ದಾರೆ. Diagram for the question is, so let us see here. Series combination ಅಲ್ಲಿ ನಾವು ಸಾಲ್ವ್ ಮಾಡಬೇಕಿದ್ರೆ ಕ್ವಶನ್ ಬಹಳ ಸಿಂಪಲ್ ಇರುತ್ತೆ. ಇದು ನಮಗೆ series combination ನೋಡಿ, ಡಿಫರೆಂಟ್ ಕೆಪಾಸಿಟರ್ಸ್ ಇದ್ದಾಗೂ potential drop across each capacitor is different. ಇಲ್ಲಿ V1 V2 V3, next charge on each capacitor is same, ಚಾರ್ಜ್ ಸೇಮ್ ಆಗಿರುತ್ತೆ, ಅಪ್ಲೈಡ್ ಪೊಟೆನ್ಶಿಯಲ್ V. ಸೊ ಇಷ್ಟು ಐಡಿಯಾ ಇದ್ರೆ ನಾವು ಈಸಿಯಾಗಿ ಕ್ವಶನ್ಸ್ ಸಾಲ್ವ್ ಮಾಡಬಹುದು. ಸೊ ಫಸ್ಟ್ ಕ್ವಶನ್, ಈಕ್ವಲೆಂಟ್ ಕೆಪಾಸಿಟನ್ಸ್ ಇನ್ ಸೀರೀಸ್. ಸೊ ಇನ್ ಸೀರೀಸ್ ಈಕ್ವಲೆಂಟ್ ಕೆಪಾಸಿಟನ್ಸ್ ಆರ್ ಆಡೆಡ್, ರೆಸಿಪ್ರೋಕಲ್ ಆಫ್ ಈಕ್ವಲೆಂಟ್ ವ್ಯಾಲ್ಯೂ, say CS or C equivalent, which is equal to 1 by C1 plus 1 by C2 plus 1 by C3. So ಇಲ್ಲಿ C1, C2 and C3 which is equal to 9 picofarad ಅಂತ ಕೊಟ್ಟಿದ್ದಾರೆ. Therefore the answer is 1 by CS equal to 1 by 9 plus 1 by 9 plus 1 by 9. all adding this term totally add ಮಾಡಿದಾಗ, so it is how much, 3 by 9 ಆಗುತ್ತೆ. So 3 1 3 3 therefore 1 by CS is 1 by 3 and CS equal to 3 picofarad is the equivalent capacitance. Equivalent capacitance ಇಷ್ಟಾಗುತ್ತೆ. Then potential drop ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ರೆ, so first we need what is the charge on each plate of the capacitor. ಇಲ್ಲಿ ನಾವು ಚಾರ್ಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಚಾರ್ಜ್ ಆನ್ each plate of the capacitor, each capacitor ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ, so what is the charge formula? So according to basic definition, Q is equal to C into V ಆಗುತ್ತೆ. What is the C value? C means it is an equivalent value of the C. Equivalent value of the C is 3 pico is 10 power of minus 12 farad. And the next applied potential difference is, say it is, so this totally 12 3s are 360 into 10 power of minus 12 coulomb or 360 pico coulomb is the total charge. Now the potential drop. So potential drop across, say which one, across C1. According to definition it is said V1 equal to Q by C1. So what is the Q value? So Q value is 360 into 10 power of minus 12 by, what is the capacitance C1 value? So it is a 9 into 10 power of minus 12 farad. So 10 power of minus 12 get cancelled, 9 1s are 9 4s are, so therefore it is in 40 volt. So because of equivalent capacitance the potential drop is also same. But ಇಲ್ಲಿ ನಮಗೆ ಪೊಟೆನ್ಶಿಯಲ್ ನಮಗೆ ಕೆಪಾಸಿಟನ್ಸ್ ವ್ಯಾಲ್ಯೂ ಸೇಮ್ ಕೊಟ್ಟಿದ್ದಾರೆ, ಅದಕ್ಕೆ V2 V3 ಕ್ಯಾಲ್ಕುಲೇಟ್ ಮಾಡಿದಾಗೂ ಸೇಮ್ ಬರುತ್ತೆ. ಸಪೋಸ್ ಡಿಫರೆಂಟ್ ಕೊಟ್ಟಾಗ ವಿ ನೀಡ್ ಟು ಕ್ಯಾಲ್ಕುಲೇಟ್ ಅಗೇನ್ ಫಾರ್ ದ C2 ಮಾಡಿದಾಗ, ಸೇ V2 ಈಕ್ವಲ್ ಟು Q by C2 ಅಂತ ಮಾಡಿದಾಗ ದ ವ್ಯಾಲ್ಯೂ ಸೇಮ್ ಬರುತ್ತೆ. ಅಗೇನ್ ಇಟ್ ಇಸ್ 360 pico coulomb by 9 picofarad. So again you will get a division also 40 volt. And for C3 also, say V3 equal to Q by C3. So this is also 40 volt ಆಗುತ್ತೆ. ಸೊ ಇಲ್ಲಿ ಯಾಕೆ ನಮ್ಗೆ ಸೇಮ್ ಆಗುತ್ತೆ ಅಂದ್ರೆ ಕೆಪಾಸಿಟರ್ಸ್ ವ್ಯಾಲ್ಯೂ ಸೇಮ್ ಕೊಟ್ಟಿದ್ದಾರೆ. ನಮ್ಗೆ ಎಕ್ಸಾಮ್ಸ್ ನಲ್ಲಿ ಕೆಪಾಸಿಟನ್ಸ್ ವ್ಯಾಲ್ಯೂ ಡಿಫರೆಂಟ್ ಕೊಟ್ಟು ಕೇಳಿದಾಗೂ ಕೂಡ ನಮಗೆ ಕ್ಯಾಲ್ಕುಲೇಷನ್ ಇದೇ ಮೆಥಡ್ ನಿಂದ ಮಾಡಬಹುದು. ಸೊ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ 2.7 ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಮೇಲೆ ಇದೆ. ಕ್ವಶನ್ ಏನಿದೆ ಅಂದ್ರೆ 3 capacitors of capacitance 2 picofarad
3 picofarad and 4 picofarad are connected in parallel. So first question is, what is the total capacitance of the combination? And the second question is, determine the charge on each capacitor if the combination is connected to 100 volt supply. ಸೊ ಇದಕ್ಕೂ ಕೂಡ ಫಸ್ಟ್ ನಾವು ಡಯಾಗ್ರಾಮ್ ಯಾವ ರೀತಿ ಇದೆ ಅಂತೇಳಿ ನಾವು ಫಸ್ಟ್ ಡಯಾಗ್ರಾಮ್ ಅನ್ನು ಸ್ಟಾರ್ಟ್ ಮಾಡೋಣ. ಪ್ಯಾರಲಲ್ ಕಾಂಬಿನೇಷನ್ ಸಿಂಪಲ್ ಬಟ್ ಇಂಪಾರ್ಟೆಂಟ್. ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ನಾವೇನು ನೆನ್ಪಿಟ್ಕೊಳ್ಬೇಕಂದ್ರೆ ಚಾರ್ಜ್ ಡಿಫರೆಂಟ್ ಆಗಿರುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ. ಸೊ ಇದು ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ. ನಾವು ಸೀರೀಸ್ ನಲ್ಲಿ ನಮ್ಗೆ ಏನಾಗಿತ್ತು, ಪೊಟೆನ್ಶಿಯಲ್ ಡಿಫರೆನ್ಸ್ ಡ್ರಾಪ್ ಡಿಫರೆಂಟ್ ಆಗಿತ್ತು ಬಟ್ ಚಾರ್ಜ್ ಸೇಮ್ ಇತ್ತು. ಅದು ಉಲ್ಟಾ ಇಲ್ಲ ಆಗುತ್ತೆ. ಸೊ ಇದಕ್ಕೆ ನಮಗೆ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಈಕ್ವಲೆಂಟ್ ಕೆಪಾಸಿಟನ್ಸ್ ಇನ್ ಪ್ಯಾರಲಲ್ ಅಂದಾಗ ಸಿಂಪಲ್ ಫಾರ್ಮುಲಾ ಇದೆ. ಪ್ಯಾರಲಲ್ ನಲ್ಲಿ ಈಕ್ವಲೆಂಟ್ ವ್ಯಾಲ್ಯೂ ಸೇ ಇಟ್ ಇಸ್ ಸಮ್ ಆಫ್ ಆಲ್ ದ ಕೆಪಾಸಿಟನ್ಸ್ C1 plus C2 plus C3 whatever be their value, you directly need to be add it. So it is an 2pf plus 3pf plus 4pf. So totally 2 3 5 plus 4 is, it is a 9 picofarad is the equivalent capacitance. And next, what is the charge on each plate of the capacitor ಅಂತ ಕೇಳಿದ್ದಾರೆ. So charge by basic definition in ಬರ್ದಾಗ, so charge say it is in Q1 is equal to, the formula of Q is equal to C into V. So it is C1 into V ಆಗುತ್ತೆ. Say Q1 equal to, what is the C1 value? C1 is 2 into 10 power of minus 12 and the potential difference applied is 100. Say I would write it is in 10 power of 2 ಅಂತ ಬರೀತೀನಿ ನಾನು. So therefore charge is 2 into 10 power of minus 10 coulomb. This is the Q1 charge. And similarly for Q2 equal to C2 into V ಆಗುತ್ತೆ. So C2 is 3 pico 10 power minus 12 farad into potential difference is 2. Therefore its value is 3 into 10 power of minus 10 coulomb ಆಗುತ್ತೆ. Then for Q3 value similarly we read C3 into V ಆಗುತ್ತೆ. Again this value is 4 into 10 power of minus 12 because in picofarad into 10 power of 2, again the value gets 4 into 10 power of minus 10 coulomb. So this is the charge on each plate. So most important ಇದೆ ನಮಗೆ, ಎಷ್ಟು ಸಿಂಪಲ್ ಇದೆ ಅಷ್ಟು ಇಂಪಾರ್ಟೆಂಟ್. ಡಿಫರೆಂಟ್ ವ್ಯಾಲ್ಯೂಸ್ ಕೊಟ್ಟು ಕೂಡ ನಮ್ಗೆ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಅನ್ನು ಕೇಳಿದ್ದಾರೆ, ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಕೆಪಾಸಿಟರ್ ಮೇಲೆ ಇದ್ದಂತ ವೆರಿ ಇಂಪಾರ್ಟೆಂಟ್ ಒಂದ್ 2 ಕ್ವಶನ್ ಇದೆ. ಸೊ ಕ್ವಶನ್ ನಂಬರ್ 2.8 and 2.9 ಫ್ರಮ್ NCERT ಟೆಕ್ಸ್ಟ್ ಬುಕ್. ಸೊ ಜಸ್ಟ್ ಯು ಸಿ, ಐ ವಿಲ್ ರೀಡ್ ದ ಕ್ವಶನ್. In a parallel plate capacitor with air between the plates, each plate has an area of 6 into 10 power of minus 3 meter square and the distance between the plate is 3 millimeter. Calculate the capacitance of the capacitor. If this capacitor is connected to 100 volt supply, what is the charge on each plate of the capacitor? ಅಂದ್ರೆ ನಾವು ಕೆಪಾಸಿಟನ್ಸ್ ಮತ್ತು ಅದನ್ನು 100 ವೋಲ್ಟ್ ಕನೆಕ್ಟ್ ಮಾಡಿದಾಗ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಷನ್ ಇದೆ. ಸೊ ತುಂಬಾ ಸಿಂಪಲ್ ಇದೆ, ನಾವು ಡೈರೆಕ್ಟ್ ಫಾರ್ಮುಲಾ ಬೇಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ಬರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. The question given data are area of each plate is 6 into 10 power minus 3 meter square and distance between the plate is 3 millimeter is given. So in SI unit 3 into 10 power of minus 3 meter ಆಗುತ್ತೆ. And potential difference ನಮ್ಗೆ ಏನು ಕೊಟ್ಟಿದ್ದಾರೆ, 100 volt. So capacitance of capacitor for air capacitors. Air capacitor ಗೆ ಅಂದ್ರೆ ಎರಡು ಪ್ಲೇಟ್ ಗಳ ಮಧ್ಯೆ ನಮಗೆ ಏರ್ ಇದೆ ಆರ್ ವ್ಯಾಕ್ಯೂಮ್ ಇದೆ. ಇನ್ ದಟ್ ಕೇಸ್ ಕೆಪಾಸಿಟನ್ಸ್ ಇಸ್ ಈಕ್ವಲ್ ಟು ವೆರಿ ಸಿಂಪಲ್ ಎಪ್ಸಿಲಾನ್ ನಾಟ್ A by D ಅಂತಿದೆ. ಸೊ ಜಸ್ಟ್ ನಾವು ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗೀತು. ಸೊ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಇಟ್ ಇಸ್ 8.854 into 10 power of minus 12 farad per meter in SI unit and into what is the area of each plate, it is 6 into 10 power of minus 3 meter square ಇದೆ. Then divided by distance between the plate is 3 into 10 power of minus 3. Okay. So numerator denominator with the same the values get cancels. Here 3 ones are 3 2s are exactly 8.854 into 2 is how much it is 17.70 ಆಗುತ್ತೆ. So into 10 power of this product, then 10 power of minus 12 farad, or more conveniently it is written as an 17.7 or approximately 17.7 picofarad, or approximately we can write it is an 18 picofarad for the two significant figures. Two significant figure nalli 18 picofarad agutte answer. So this is the capacitance. Now what is the charge on each plate when it is connected to 100 volt? So basic definition of capacitance inda now capacitance bandide. So therefore charge antaga namu charge is equal to say Q is equal to product of capacitance and
ಪೊಟೆನ್ಷಿಯಲ್ ಡಿಫರೆನ್ಸ್. ಆಲ್ರೆಡಿ ಕೆಪಾಸಿಟನ್ಸ್ ನಮ್ಗೆ ಗುರ್ತಿದೆ. ಸೊ ವ್ಯಾಲ್ಯೂ ಇಸ್ 18 into 10 power of minus 12 and potential difference voltage is 100. I will write as in 10 square. 100 ಅನ್ನು 10 square ಅಂತ ಬರಿಬಹುದು. So this is nothing but 18 into 10 power of minus 10 coulomb or better 1.8 into 10 power of ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲಿ ಬರೆದಾಗ ಇದು 10 power of minus 9 coulomb ಆಗುತ್ತೆ. Otherwise you can write it in 1.8 nano coulomb is the charge on each plate of the capacitor. Question number 2.9 is the continue part of 2.8 question. ಆ ಕ್ವಶನ್ ಅನ್ನು ಕಂಟಿನ್ಯೂ ಪಾರ್ಟ್ ಇದೆ, ಓದ್ತಾ ಇದ್ದೀನಿ. Explain what would happen if the capacitor given in the exercise 2.a, a 3 millimeter thick mica sheet of dielectric constant 6 were inserted between the plates. So ಅದರಲ್ಲಿ ಕ್ವಶನ್ ನಂಬರ್ ಎ ಇದೆ, while the voltage supply remain connected, and question ಬಿ, after the supply was disconnected. ಅಂದ್ರೆ ಈ ಕೆಪಾಸಿಟರ್ಗೆ ನಾವು ಒಂದು ಕಂಪ್ಲೀಟ್ ಡೈಎಲೆಕ್ಟ್ರಿಕ್ ಮೀಡಿಯಂ ಅನ್ನು ಇನ್ಸರ್ಟ್ ಮಾಡಿದಾಗ, ಸೊ ಸೇಮ್ ಥಿಕ್ನೆಸ್ ಕೊಟ್ಟಿದ್ದಾರೆ, ಮೀನ್ಸ್ ದ ಡೈಎಲೆಕ್ಟ್ರಿಕ್ ಮೀಡಿಯಂ ಈಸ್ ಕಂಪ್ಲೀಟ್ಲಿ ಫಿಲ್ಡ್, ಪಾರ್ಷಿಯಲಿ ಫಿಲ್ಡ್ ಅಲ್ಲ. ಸೊ ವಿತ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ನಾವು ಇನ್ಸರ್ಟ್ ಮಾಡಿದಾಗ, ಸೊ ಬ್ಯಾಟರಿಯನ್ನು ನಾವು ರಿಮೇನ್ಸ್ ಕನೆಕ್ಟ್ ಮಾಡಿದಾಗ, ಚಾರ್ಜಿಂಗ್ ಮಾಡಿ ಡಿಸ್ಕನೆಕ್ಟ್ ಮಾಡಿದಾಗ ನಮ್ಗೆ ಕೆಪಾಸಿಟನ್ಸ್, ಪೊಟೆನ್ಷಿಯಲ್ ಡಿಫರೆನ್ಸ್ ಮತ್ತು ಚಾರ್ಜ್ ಏನಾಗುತ್ತೆ ಡಿಸ್ಕಸ್ ಮಾಡಿ ಅಂತಿದೆ. ಸೊ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಸಲ ನಮ್ಗೆ ನೀಟ್ ಜೆ ಎಕ್ಸಾಮ್ಸ್ ನಲ್ಲಿ ಕೂಡ ಕೇಳಿದ್ದಾರೆ. ಓಕೆ, ಬ್ಯಾಟರಿ ರಿಮೇನ್ಸ್ ಕನೆಕ್ಟ್ ಮಾಡಿದಾಗ ನಾವು ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ದೆವು ಫಾರ್ ಏರ್ ಫೀಲ್ಡ್ ಕೆಪಾಸಿಟರ್ಗೆ. ಸೊ ದ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ ಇಟ್ ಈಸ್ ಏರ್ ಕೆಪಾಸಿಟರ್ಗೆ ನಾವು ಕೆಪಾಸಿಟನ್ಸ್ ಹೀಗೆ ಕ್ಯಾಲ್ಕುಲೇಟ್ ಮಾಡಿದ್ದು, ಇದು 18 into 10 power of minus 12 ಫೆರಡ್ ಅಂದ್ರೆ 18 ಪಿಕೋ ಫೆರಡ್ ಇದೆ. ಸೊ ಬ್ಯಾಟರಿ ರಿಮೇನ್ಸ್ ಕನೆಕ್ಟ್ ಮಾಡಿದಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲಿ ಕಾನ್ಸ್ಟೆಂಟ್ ಆಗುತ್ತೆ. ದೇರ್ ಫೋರ್ ವೆನ್ ಬ್ಯಾಟರೀಸ್ ರಿಮೇನ್ಸ್ ಕನೆಕ್ಟೆಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಇಟ್ ಇಸ್ 100 volt ವಿಚ್ ರಿಮೇನ್ಸ್ ಕಾನ್ಸ್ಟೆಂಟ್. ಇದು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಸೊ ಯಾಕಂದ್ರೆ ಡೈಎಲೆಕ್ಟ್ರಿಕ್ ಮೀಡಿಯಂ ಇನ್ಸರ್ಟ್ ಮಾಡಿದ್ರು ಕೂಡ ಬ್ಯಾಟರಿ ನಮಗೆ ಕನೆಕ್ಟ್ ಮಾಡಿದೆ, ಬಟ್ ಇಲ್ಲಿ ನಮಗೆ ಕೆಪಾಸಿಟನ್ಸ್ ಎಷ್ಟಾಗುತ್ತೆ ಅಂದ್ರೆ, ಸೊ ಕೆಪಾಸಿಟನ್ಸ್ ಆಲ್ವೇಸ್ ಇನ್ಕ್ರೀಸಸ್. ಹೌ ಮಚ್ ಟೈಮ್ ಮೀನ್ಸ್ ಇಟ್ ಇಸ್ ಅನ್ ಡೈಎಲೆಕ್ಟ್ರಿಕ್ ಟೈಮ್ಸ್ ಇನ್ಕ್ರೀಸಸ್. ಇದು ನಮಗೆ ಬೇಸಿಕಲಿ ನಾವು ಎಕ್ಸ್ಪ್ಲನೇಷನ್ ಅಲ್ಲಿ ಕೂಡ ನೋಡಬಹುದು. ಕೆಪಾಸಿಟನ್ಸ್ ಇನ್ಕ್ರೀಸ್ ಆಗುತ್ತೆ, ಹೌ ಮಚ್ ಅಂದ್ರೆ ಡೈಎಲೆಕ್ಟ್ರಿಕ್ ಟೈಮ್ಸ್. ಸೊ ವಾಟ್ ಈಸ್ ದ ಡೈಎಲೆಕ್ಟ್ರಿಕ್? ದ ವ್ಯಾಲ್ಯೂ ಆಫ್ ಕೆ is, say dielectric constant is given that it is 6 value, therefore capacitance is increases by 6 times of this original value, 18 into 10 power of minus 12. So 18 6 so it is an 108 into 10 power of minus 12 farad or 108 picofarad is the answer. 108 picofarad is the capacitance. So now what about the charge? ಈಗ ಇದರಲ್ಲಿ ಚಾರ್ಜ್ ಏನಾಗುತ್ತೆ? So new charge on the capacitor. So new charge is, so this capacitance charge is also increases by k times. Why the charge is increases means because of the polarization of this dielectric medium, the charge on each plate get increases. ಅಂದ್ರೆ ಡೈಎಲೆಕ್ಟ್ರಿಕ್ ಮೀಡಿಯಂ ಇನ್ಸರ್ಟ್ ಮಾಡಿದಾಗ ಇಲ್ಲಿ ಪೊಲರೈಸೇಷನ್ ಪ್ರೋಸೆಸ್ ಆಗಿ ನಮ್ಗೆ ಇಲ್ಲಿ ಚಾರ್ಜ್ ನಮ್ಗೆ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಒಂದು ಪ್ರತಿಯೊಂದು ಪ್ಲೇಟ್ ಮೇಲೆ. ಎಷ್ಟು ಟೈಮ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ದಟ್ ಡಿಪೆಂಡ್ಸ್ ಅಪಾನ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ದಟ್ ಈಸ್ k into q. So this is about, so k is 6 and what is the charge on the first case? 8 into 10 power of minus 9 coulomb ittu. So therefore, so the value of k is 6 and q is 1.8 into 10 power of minus 9. 18 6 it is again 108. So therefore it is 10.8 agutte into 10 power of minus 9, that is 10.8 nano coulomb or 1.08 into 10 power of minus 8 coulomb is the charge on the capacitor. Therefore you remember, when battery is remains connected, the capacitance is increases by k times and the charge is also increases by k times and the potential which remains constant. Okay, second case ನಲ್ಲಿ ನೋಡಿ, ನಾವು ಚಾರ್ಜ್ ಮಾಡಿ ಕಂಪ್ಲೀಟ್ ಡೈಎಲೆಕ್ಟ್ರಿಕ್ ಮೀಡಿಯಂ ಆಫ್ ಕಾನ್ಸ್ಟೆಂಟ್ 6 ಅನ್ನು ಇನ್ಸರ್ಟ್ ಮಾಡಿ ಬ್ಯಾಟರಿಯನ್ನು ನಾವು ರಿಮೂವ್ ಮಾಡಿದೆವು. ಬ್ಯಾಟರಿ ರಿಮೂವ್ ಮಾಡಿದಾಗ ನಾವು ಇನ್ ದಿಸ್ ಕೇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡಿಕ್ರೀಸಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಹೌ ಮಚ್ ಡಿಕ್ರೀಸಸ್ ಮೀನ್ಸ್ ಇಟ್ ಈಸ್ ಡಿಕ್ರೀಸಸ್ ಬೈ k times. ಡೈಎಲೆಕ್ಟ್ರಿಕ್ ಟೈಮ್ಸ್ ಡಿಕ್ರೀಸ್ ಆಗುತ್ತೆ. therefore the v naught say the applied potential difference ನಾವು ಚಾರ್ಜಿಂಗ್ ಮಾಡೋದ್ನಾಗ 100 volt, ಬಟ್ ಡೈಎಲೆಕ್ಟ್ರಿಕ್ ಮೀಡಿಯಂ ಇಂಟ್ರೊಡ್ಯೂಸ್ ಮಾಡಿದ್ದು 6. therefore it is the value is 16.6 volt ಅಂತ ಆಗುತ್ತೆ. The next, what about the charge? So charge is remain same. So what is that value?
ಸೊ ದಿಸ್ ವ್ಯಾಲ್ಯೂ ಇಸ್ ಚಾರ್ಜ್ ಇಸ್ ಅಬೌಟ್ ರಿಮೇನ್ ಸೇಮ್, ಇಟ್ ಇಸ್ q ಅಷ್ಟೇ ಇರುತ್ತೆ. ನಾವು ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ದು 1.8 into 10 power of -9 ಕೂಲಂಬ್, ಸೇ ಇಟ್ ಇಸ್ 1.8 ನ್ಯಾನೋ ಕೂಲಂಬ್. And next capacitance, sure it is increases by the k times. ಕೆಪಾಸಿಟನ್ಸ್ ನಮಗೆ ಈಗಲೇ ಕ್ಯಾಲ್ಕುಲೇಟ್ ಮಾಡಿದ್ದು, ಯಾವಾಗ ಡೈಎಲೆಕ್ಟ್ರಿಕ್ ಮೀಡಿಯಂ ಇಂಟ್ರೊಡ್ಯೂಸ್ ಮಾಡಿದೆವು ಕೆಪಾಸಿಟನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಡೈಎಲೆಕ್ಟ್ರಿಕ್ ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ಅಗೇನ್ 6 into 18 into 10 power of -12. So this value is again it is 108 into 10 power of -12 picofarad, or it is 108 picofarad is the answer. ಸೊ ಕೆಪಾಸಿಟನ್ಸ್ ಯೂಶುವಲಿ ನಮಗೆ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ನಮಗೆ ಬ್ಯಾಟ್ರಿ ರಿಮೂವ್ ಮಾಡಿದಾಗ ಪೊಟೆನ್ಶಿಯಲ್ ಡಿಫರೆನ್ಸ್ ಡಿಕ್ರೀಸ್ k ಟೈಮ್ಸ್ ಅಂಡ್ ದ ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್. ಚಾರ್ಜ್ ನೆವರ್ ಚೇಂಜಸ್ ಅಂಡ್ ದ ಕೆಪಾಸಿಟನ್ಸ್ is increases by how much time? So k times. So these are the very important tricks and you must be remember. ನೀವು ನಮಗೆ ಬಹಳ ಇಂಪಾರ್ಟೆಂಟ್, ನೆನಪಿಡ್ಲೇಬೇಕು ನೀವು. ನೆಕ್ಸ್ಟ್ ಕ್ವಶನ್ ವೆರಿ ಸಿಂಪಲ್ ಇದೆ. 3 marks 2 marks ನಲ್ಲಿ ಕ್ವಶನ್ ಮತ್ತು MCQ ನಲ್ಲಿ ಕೂಡ ಕೇಳಬಹುದು. ಕ್ವಶನ್ ನಂಬರ್ 2.10. A 12 picofarad capacitor is connected to 50 volt battery. How much electrostatic energy is stored in the capacitor ಅಂತ ಕೇಳಿದ್ದಾರೆ. ಸೊ ಒಂದು ಕೆಪಾಸಿಟರ್ ಇದೆ. ಸೊ ದಟ್ ಕೆಪಾಸಿಟನ್ಸ್ ವ್ಯಾಲ್ಯೂ is 12 picofarad which is connected to 50 volt battery. So the energy stored in the capacitor is half CV square provided when capacitance and potential difference is given. ಕೊಟ್ಟಾಗ ಇದು ಆಗುತ್ತೆ. So very simple ಇದೆ, 1/2. The capacitance is 12, the pico 10 power of -12 and the potential V square, say I will write twice of this value, 50 into 50 into 3. 2 1s are 2 6s are, then 6 5s are 30, 35s are 150 ಆಗುತ್ತೆ. So this is 150, again this 2 zeros as it is I will write into 10 power of -12. So now put the decimal point 1 2 3 4 after the 4 digit means here 1.5. ಇಲ್ಲಿ 4 ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಹಾಕಿದೀವಿ, +4 ಮಾಡಬೇಕಾಗುತ್ತೆ. 10 power of -12 plus 4 is -8 joule. This is the energy stored in a capacitor. Question number 2.11 ಮೋಸ್ಟ್ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಥಿಯರಿ ಎಕ್ಸಾಮ್ ನಲ್ಲಿ ಬಹಳಷ್ಟು ಬಾರಿ ರಿಪೀಟ್ ಆದಂತ ಕ್ವಶನ್ ಇದೆ. ಕ್ವಶನ್ ಬಂದ್ಬಿಟ್ಟು a 600 picofarad capacitor is charged by 200 volt supply. It is then disconnected from the supply and is connected to another uncharged 600 picofarad capacitor. How much the electrostatic energy is lost in this process ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಕೆಪಾಸಿಟರ್ಗೆ ನಾವು ಬ್ಯಾಟರಿನಿಂದ ಚಾರ್ಜ್ ಮಾಡಿ ಅದನ್ನು ಡಿಸ್ಕನೆಕ್ಟ್ ಮಾಡ್ತೇವೆ. ಡಿಸ್ಕನೆಕ್ಟ್ ಮಾಡಿ ಮತ್ತೊಂದು ಕೆಪಾಸಿಟರ್ಗೆ ಅನ್ಚಾರ್ಜ್ ಕೆಪಾಸಿಟರ್ಗೆ ಕನೆಕ್ಟ್ ಮಾಡಿದಾಗ ನಮ್ಗಲ್ಲಿ ಎನರ್ಜಿ ಲಾಸ್ ಆಗುತ್ತೆ. ಎಷ್ಟು ಎನರ್ಜಿ ಲಾಸ್ ಆಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲಾಸ್ ಆಫ್ ಎನರ್ಜಿ ಅಂದ್ರೆ ಹೇಗೆ? ಫಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಇನಿಷಿಯಲ್ ಎನರ್ಜಿ ಸ್ಟೋರ್ಡ್. ಅಂದ್ರೆ ಕೆಪಾಸಿಟರ್ಗೆ ಬ್ಯಾಟರಿ ಕನೆಕ್ಟ್ ಮಾಡಿದಾಗ ಇನಿಷಿಯಲ್ ಎನರ್ಜಿ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಫೈನಲಿ ಆ ಬ್ಯಾಟರಿಯನ್ನು ಡಿಸ್ಕನೆಕ್ಟ್ ಮಾಡಿ ಮತ್ತೊಂದು ಕೆಪಾಸಿಟರ್ಗೆ ಕನೆಕ್ಟ್ ಮಾಡಿದಾಗ ಅಲ್ಲಿ ಎನರ್ಜಿ ಎಷ್ಟು ಸ್ಟೋರ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡೋದು. ದಟ್ ಇಸ್ ಕಾಲ್ಡ್ ಫೈನಲ್ ಎನರ್ಜಿ. Now how much the energy get changes, that is called as a loss of energy. So simple ಇದೆ, ನಾವು ಕ್ಯಾಲ್ಕುಲೇಟ್ ಇಂಥ ಕೇಸ್ ನಲ್ಲಿ ನಾವು ಇನಿಷಿಯಲ್ ಕೆಪಾಸಿಟರ್ ನಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇನಿಷಿಯಲ್ ಎನರ್ಜಿ ಈಸ್ ನಥಿಂಗ್ ಬಟ್ ಹಾಫ್ ಸೇ ಕೆಪಾಸಿಟನ್ಸ್ ಅಂಡ್ ಪೊಟೆನ್ಶಿಯಲ್ ಡಿಫರೆನ್ಸ್. C1 V1 ಅಂತ ತಗೊಂಡಿದ್ದೀನಿ. 600 picofarad and 200 volt is given that it is 1/2. So what is the capacitance? 600 pico 10 power of -12 into 200 square. 200 square I will write as twice. 200 into 200 ಅಂತ ಬರೀಬಹುದು. So then 2 1s are 2 3s are. Just I will multiply the only numbers. 3 2s are 6, 6 2s are how much it is? 12. Now 1 2 3 4 5 6 0. So now into 10 power of -12 ಇಂಟು ನಮ್ಗೆ ಎಷ್ಟಾಗಿದೆ 6 zeros ಇದೆ ಅಂದ್ರೆ +6 ಅಂತ ಬರೀತೀನಿ ನಾನು. Therefore the initial energy is 12 into 10 power of -6 joule energy is initially stored in the capacitor. ಅಂದ್ರೆ ಈ ಕೆಪಾಸಿಟರ್ ನಲ್ಲಿ ಇನಿಷಿಯಲ್ ನಮಗೆ ಇಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ. ಸೆಕೆಂಡ್ ಕೇಸ್ ನಲ್ಲಿ ನೋಡಿ ನಮ್ಗೆ ತೊಂದರೆನೇ ಇಲ್ಲ. ಈ ಫಸ್ಟ್ ಕೆಪಾಸಿಟರ್ V1 ನಿಂದ ನಾವು ಚಾರ್ಜ್ ಮಾಡಿದೆ, ಬಟ್ ಸೆಕೆಂಡ್ ಕೆಪಾಸಿಟರ್ ಏನಿದೆ ಅನ್ಚಾರ್ಜ್ ಅಂದ್ರೆ ಇದಕ್ಕೆ ಯಾವುದೇ ನಾವು ಕನೆಕ್ಟ್ ಮಾಡೋಕ್ಕಿಂತ ಮೊದಲು ಯಾವುದೇ ಪೊಟೆನ್ಶಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿಲ್ಲ. ಅದಕ್ಕೆ ಇದನ್ನು ನಾನು 0 ಅಂತ ತಗೋತೀನಿ. ಎರಡು ಒಂದಕ್ಕೊಂದು ನಾವು ಕನೆಕ್ಟ್ ಮಾಡಿದಾಗ ಇಲ್ಲಿ ಚಾರ್ಜಸ್ ಶೇರ್ ಆಗ್ತದೆ, ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದರಿಂದ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಕೂಡ ಚೇಂಜಸ್ ಆಗುತ್ತೆ. ಈಗ ನಾವೇನ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇಲ್ಲಿ ಸೆಟಪ್ ಆಗುತ್ತೆ ಅದನ್ನು ನಾವು ಕಾಮನ್ ಪೊಟೆನ್ಶಿಯಲ್ ಅಂತ ಕರಿತೇವೆ. ಸೊ ಈ ಕಾಮನ್ ಪೊಟೆನ್ಶಿಯಲ್ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ ಇಸ್ ದ ಕಾಮನ್ ಪೊಟೆನ್ಶಿಯಲ್? ಸೊ ಕಾಮನ್
potential difference between these plates. So common potential andre say I will write it is in VC. So what is that? It is in C1 V1 plus C2 V2 divided by C1 plus C2. ಯಾಕಂದ್ರೆ so this C1 V1 is the charge on the first capacitor and C2 V2 is the charge on the second capacitor. So they are connected in how they are in parallel. ನಮ್ಗೆ ಹೆಂಗಿದೆ ಕನೆಕ್ಷನ್ಸ್ ನಲ್ಲಿ ನಮ್ಗೆ ಇದ್ರ ಮೇಲೆ ಚಾರ್ಜ್ Q1 ಆದಾಗ ಇದ್ರ ಮೇಲೆ ಚಾರ್ಜ್ Q2 ಆಗುತ್ತೆ. Q1 ಅಂದ್ರೆ C1 V1, Q2 ಅಂದ್ರೆ C2 V2. ಟೋಟಲ್ ಚಾರ್ಜ್ ಬೈ ಟೋಟಲ್ ಕೆಪಾಸಿಟನ್ಸ್. ಟೋಟಲ್ ಕೆಪಾಸಿಟನ್ಸ್ ಇನ್ ಪ್ಯಾರಲಲ್ is C1 plus C2. Now you can substitute it. So common potential is C1. The value of C1 is given that it is 600. Say it is in picofarad nallide. So it is 10 power of minus 12 farad into potential difference is say it is 200. And for the second capacitor ge potential difference illa adakke 0 agutte because V2 is 0. V2 ನಮಗೆ 0 ಇದೆ divided by the sum of the capacitance. Sum of the capacitance ಅಂದ್ರೆ ನಮಗೆ ಎಷ್ಟಾಗುತ್ತೆ? ಫಸ್ಟ್ ಕೆಪಾಸಿಟನ್ಸ್ 600 ಇದೆ 10 power of minus 12 ಪ್ಲಸ್ ಸೆಕೆಂಡ್ ಕೆಪಾಸಿಟನ್ಸ್ ಕೂಡ 600 picofarad ಅವರು ಕೊಟ್ಟಿದ್ದಾರೆ. ಇದು ಎರಡು ಕೆಪಾಸಿಟರ್ಸ್ ವ್ಯಾಲ್ಯೂಸ್ ಅಷ್ಟೇ ಇದೆ. So 600 and plus 600 I will take 10 power of minus 12 is common. Pico value ನಾನು ಕಾಮನ್ ಆಗಿ ಬರ್ತೀನಿ. So 10 power minus 12, 10 power minus 12 get cancelled. So now it is 600 into 200 divided by 600 plus 600 is in 1200. Now you can cancel this 20, this 20, 2 ones are how much it is in 2 6 and 6 ones are 6. Total ಏನಾಗುತ್ತೆ ನಮಗೆ after dividing it is in 100 volt. So this shows that the common potential is in 100 ವೋಲ್ಟ್. ಅಂದ್ರೆ ಇಲ್ಲಿ ಏನಾಗುತ್ತೆ, ಎರಡು ಕೆಪಾಸಿಟರ್ಸ್ ಈಕ್ವಲ್ ಇದ್ದಾಗ ಕಾಮನ್ ಪೊಟೆನ್ಷಿಯಲ್ ಎಕ್ಸಾಕ್ಟ್ಲಿ ಹಾಫ್ ಆಫ್ ದ ಇನಿಷಿಯಲ್ ಪೊಟೆನ್ಷಿಯಲ್. ಇದ್ರ ಮೇಲೆ ನಾವು ಏನ್ ಚಾರ್ಜಿಂಗ್ ಮಾಡ್ತೇವೆ ಯಾವ ವೋಲ್ಟೇಜ್ ನಿಂದ ಆ ವೋಲ್ಟೇಜ್ ಇಲ್ಲಿ ನಮ್ಗೆ ಹಾಫ್ ಆಗುತ್ತೆ. ಯಾಕಂದ್ರೆ ಇಲ್ಲಿ 200 ಇದ್ದಿದ್ದು ಇಲ್ಲಿ 100 ವೋಲ್ಟ್ ಆಗ್ತದೆ. ಸೊ ದೆನ್ ವಾಟ್ ಇಸ್ ದ ಫೈನಲ್ ಎನರ್ಜಿ? ಸೊ ಫೈನಲ್ ಎನರ್ಜಿ ಯಾಕಂದ್ರೆ ಲಾಸ್ ಆಫ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕು. Okay, second step, when uncharged capacitor is connected to the capacitor, the final energy. So final energy equal to half agutte, say 1/2, then equivalent capacitance, because two capacitors are connected in how they are connected in parallel and into the common potential square. So C equivalent means you see the combination of these capacitors. So this combination is known as a parallel connection. ಇವೆರಡು ನಮಗೆ parallel connection ಆಗುತ್ತೆ. ಅದಕ್ಕೆ parallel ನಲ್ಲಿ equivalent value C1 plus C2. Therefore the value of C1 is 600 picofarad plus another C2 is also 600 and totally we get it is in 1200 picofarad. That is called equivalent capacitance. Substitute ಮಾಡಿದಾಗ half 1200 pico means 10 power of minus 12 ಇದೆ. Then common potential just calculate ಮಾಡಿದ್ದು 100 ಅನ್ನು 10 square ಅಂತ ನಾನು substitute ಮಾಡ್ತೀನಿ. Then so this is because of whole square ಅಂತ ಬರ್ದಿದ್ದೀನಿ. Then 2 ones are 2 6 so 6 ಏನಾಗುತ್ತೆ, ಇದು 6 into 10 power of minus 12. ಈ 2 zeros ನಾವು ಪ್ಲಸ್ 2 ಅಂತ ಬರ್ಕೊಂಡಿದ್ದು, ಆಮೇಲೆ 2 2s 4 ಅಂತ ಕೂಡ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸೊ 6 into 10 power of minus 12 ನಲ್ಲಿ 4 plus 2 6 ಆಗುತ್ತೆ. minus 12 plus 6 ಅಂದ್ರೆ it is minus 6 joule. This is known as the final energy in the combination. ಫೈನಲ್ ಎನರ್ಜಿ ನಮಗೆ ಇಷ್ಟ ಆಗುತ್ತೆ. ಬಟ್ ನಮಗೆ ಕ್ಯಾಲ್ಕುಲೇಷನ್ ಇದ್ದಿದ್ದು ವಾಟ್ ಇಸ್ ದ ಲಾಸ್ ಆಫ್ ಎನರ್ಜಿ. ಸೊ ಲಾಸ್ ಆಫ್ ಎನರ್ಜಿ ಈಕ್ವಲ್ ಟು ದಿಸ್ ಈಸ್ ನಥಿಂಗ್ ಬಟ್ ಇನಿಷಿಯಲ್ ಎನರ್ಜಿ ಮೈನಸ್ ಫೈನಲ್ ಎನರ್ಜಿ. ಇನಿಷಿಯಲ್ ಎಷ್ಟಿತ್ತು, ಫೈನಲ್ ನಲ್ಲಿ ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಇನಿಷಿಯಲ್ ಎನರ್ಜಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೆವು. ಅಂದ್ರೆ ಫಸ್ಟ್ ಕೆಪಾಸಿಟರ್ ಚಾರ್ಜ್ ಮಾಡಿದಾಗ 12 into 10 power of minus 6 ಇದೆ. minus 6 ಅನ್ನು ಕಾಮನ್ ತಗೊಂಡು ಬರೋಣ. ದೆನ್ ಫೈನಲ್ ಎನರ್ಜಿ minus 6 into 10 power of minus 6. Subtract ಮಾಡಿದಾಗ it is 6 into 10 power of minus 6 joule. So this is the ಓಕೆ. ಇಂಥ ಕ್ವಶನ್ಸ್ ಗಳು ನೀಟ್ ಮತ್ತು ಜೆ ಎಕ್ಸಾಮ್ ನಲ್ಲಿ ಬಂದಾಗ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಇಷ್ಟೆಲ್ಲ ಸ್ಟೆಪ್ ಫಾಲೋ ಅಪ್ ಮಾಡ್ಬೇಕಂತೇಳಿ ನಮ್ಗೆ ಅನ್ಸುತ್ತೆ. ಬಟ್ ಅಷ್ಟೆಲ್ಲ ನೆಸೆಸರಿ ಇಲ್ಲ. ಒಂದ್ ವೇಳೆ ಸೇಮ್ ಕ್ವಶನ್ಸ್ ಬಹಳ ಸಲ ಕೇಳಿದ್ದಾರೆ, ವ್ಯಾಲ್ಯೂ ಚೇಂಜಸ್ ಮಾಡ್ಬೋದು. ಅಂದ್ರೆ ವೆನ್ ಕೆಪಾಸಿಟರ್ ಈಸ್ connected and charged and discharge capacitor is connected to the another same capacitor ಇದ್ದಾಗ, ಅಂದ್ರೆ ಒಂದು ಕೆಪಾಸಿಟರ್ಗೆ ನಾವು ಚಾರ್ಜ್ ಮಾಡಿ ಅದನ್ನು ಡಿಸ್ಚಾರ್ಜ್ ಮಾಡಿ ಮತ್ತೊಂದು ಸೇಮ್ ಅನ್ಚಾರ್ಜ್ ಕೆಪಾಸಿಟರ್ಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ನೋಡಿ ನಮ್ಗೆ ಇನಿಷಿಯಲ್ ಎನರ್ಜಿ 12 into 10 power minus 6 ಇದೆ. ದೆನ್ ಕಾಮನ್ ಪೊಟೆನ್ಷಿಯಲ್ ನಮ್ಗೆ ಅಪ್ಲೈ ಮಾಡಿದ್ದು 200 ವೋಲ್ಟ್ ಪೊಟೆನ್ಷಿಯಲ್ ನಲ್ಲಿ ಹಾಫ್ ಆಫ್ ದ ಪೊಟೆನ್ಷಿಯಲ್ ಆಗುತ್ತೆ. ಅಂದ್ರೆ 200 ವೋಲ್ಟ್ಗೆ ಇಲ್ಲಿ ನಮಗೆ 100 ವೋಲ್ಟ್ ಬಂದಿದೆ. ದೆನ್ ನೆಕ್ಸ್ಟ್ ಫೈನಲ್ ಎನರ್ಜಿ ನೋಡಿ, ಇಲ್ಲಿ 6 into 10 power of minus 6 ಜೂಲ್ ಇದೆ. ಅಂದ್ರೆ ಇನಿಷಿಯಲ್ ಎನರ್ಜಿ ಎಷ್ಟಿತ್ತು ಅದ್ರದ್ದು ಹಾಫ್ ಆಗಿದೆ.
ದೆನ್ ದ ಇನಿಷಿಯಲ್ ಎನರ್ಜಿ ಎಷ್ಟಿತ್ತು ಅದ್ರದ್ದು ಹಾಫ್ ಆಗಿದೆ ಅಂದಾಗ ಲಾಸ್ ಆಫ್ ಎನರ್ಜಿ ಕೂಡ ನಮ್ಗೆ ಎಷ್ಟಾಗುತ್ತೆ 50% ಆಗುತ್ತೆ. ಇನಿಷಿಯಲ್ ಎನರ್ಜಿ 12 into 10 power of -6 ಅಂದಾಗ ದ ಲಾಸ್ ಆಫ್ ಎನರ್ಜಿ 6 into 10 power of -6 ಜೂಲ್ ಆಗುತ್ತೆ. ಸೊ ಇದರಿಂದ ನಾವ್ ಏನ್ ತಿಳ್ಕೊಬಹುದು ಅಂದ್ರೆ ಎಕ್ಸಾಕ್ಟ್ ಇನಿಷಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕು ಸಾಕು, ಅದ್ರದ್ದು ಹಾಫ್ ಎನರ್ಜಿ ನಮ್ಗೆ ಲಾಸ್ ಆಗುತ್ತೆ ಅಥವಾ ಹಾಫ್ ಎನರ್ಜಿ ಫೈನಲ್ ಎನರ್ಜಿ ಅಂತ ನಾವು ಕನ್ಕ್ಲೂಡ್ ಮಾಡಿ ನಾವು ಶಾರ್ಟ್ ಕಟ್ ನಲ್ಲಿ ನಾವು ಮಾಡ್ಬೋದು. ಅಂದ್ರೆ ಇದು ಈ ಮೆಥಡ್ ಎಲ್ಲಕ್ಕೆ ನಮ್ಗೆ ಯೂಸ್ ಆಗೋದಿಲ್ಲ. ಸೊ ಯಾವಾಗ ನೀವು ನ್ಯೂಮ್ಯಾರಿಕಲ್ಸ್ ಅನ್ನು ಸಾಲ್ವ್ ಮಾಡ್ತೀರಿ, ಬಿಡಿಸ್ತೀರಿ, ಡಿಫ್ರೆಂಟ್ ಕ್ವಶನ್ ಪೇಪರ್ ರೆಫರ್ ಮಾಡ್ತೀರಿ, ಅವಾಗ ನಿಮ್ಗೆ ಶಾರ್ಟ್ ಕಟ್ ಐಡಿಯಾಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಅದಕ್ಕೆ ನೀವು ನ್ಯೂಮ್ಯಾರಿಕಲ್ಸ್ ನೀವು ಸಾಲ್ವ್ ಮಾಡ್ಲೇಬೇಕು. ನೀವು ನ್ಯೂಮ್ಯಾರಿಕಲ್ಸ್ ಅನ್ನು ಕ್ವಶನ್ಸ್ ಅನ್ನು ಓದಿ ಅನಲೈಸಿಸ್ ಮಾಡಿ ಲಾಜಿಕಲಿ ಥಿಂಕ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಗೆ ನ್ಯೂಮ್ಯಾರಿಕಲ್ಸ್ ಈಸಿ ಆಗುತ್ತೆ. ಅದಕ್ಕೆ ಒಂದೇ ಸೊಲ್ಯೂಷನ್ ಅಂದ್ರೆ ನೀಡ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಇನ್ ನ್ಯೂಮ್ಯಾರಿಕಲ್ ಪಾರ್ಟ್ ಅಂತ. ಸೊ ನೀವೆಲ್ಲರೂ ಇವೆಲ್ಲ ನ್ಯೂಮ್ಯಾರಿಕಲ್ಸ್ ಗಳನ್ನು ರಿವಿಷನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. Subscribe to my channel.